ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೌಡ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಗಂಡು ಮಕ್ಕಳಲ್ಲಿ ಕಾಣುವಂಥ ಒಂದು ಸಾಮಾನ್ಯವಾದಂಥ ಒಂದು ಕಾಯಿಲೆ ಯಾವುದಪ್ಪ ಅಂದರೆ ಫಿಮೋಸಿಸ್. ಈ ಫಿಮೋಸಿಸ್ ಬಗ್ಗೆ ಹೇಳ್ಕೊಡ್ಲಿದ್ದೇನೆ. ಈ ಫಿಮೋಸಿಸ್ ಯಾಕಾಗುತ್ತೆ, ಯಾರಲ್ಲಾಗುತ್ತೆ, ಆದಾಗ ಇದರ ಲಕ್ಷಣಗಳೇನಿರುತ್ತೆ, ಆಮೇಲೆ ಇದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡೇ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ಗಳಾಗುತ್ತೆ, ಆಮೇಲೆ ಟ್ರೀಟ್ಮೆಂಟ್ ಏನು, ಈ ಎಲ್ಲ ಮಾಹಿತಿನ ವಿಡಿಯೋನಲ್ಲಿ ಹೇಳ್ಕೊಡ್ಲಿದ್ದೇನೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ನಾವು ಈ ಫಿಮೋಸಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಗಂಡು ಮಕ್ಕಳಲ್ಲಿ ಏನು ಶೂಷ್ಣ ಇರುತ್ತೋ, ಪೀನಸ್ ಇರುತ್ತೋ, ಆ ಪೀನಸ್ನ ಎಂಡಲ್ಲಿ ತಲೆಭಾಗ ಏನಿರುತ್ತೋ ಅದಕ್ಕೆ ನಾವು ಗ್ಲ್ಯಾನ್ಸ್ ಪೀನಸ್ ಅಂತ ಕರಿತೀವಿ. ಗ್ಲ್ಯಾನ್ಸ್ ಪೀನಸ್ ಮೇಲೆ ಸ್ಕಿನ್ ಇರುತ್ತೆ, ಅದಕ್ಕೆ ನಾವು ಫೋರ್ ಸ್ಕಿನ್ ಅಂತ ಹೇಳಿ ಕರಿತೀವಿ. ನಾರ್ಮಲ್ ಆಗಿ ಈ ಫೋರ್ ಸ್ಕಿನ್ ಏನಿರುತ್ತೋ ಅದನ್ನು ನಾವು ಕೈಯಿಂದ ನಿಧಾನವಾಗಿ ಹಿಂದೆ ಮುಂದೆ ಆರಾಮಾಗಿ ಮಾಡ್ಬೋದು. ಆ ಸ್ಕಿನ್ನು ಫ್ರೀಯಾಗಿ ಹಿಂದೆ ಮುಂದೆ ಹೋಗುತ್ತೆ. ಬಟ್ ಈ ಫಿಮೋಸಿಸಲ್ಲಿ ಏನಾಗುತ್ತೆ ಅಂದರೆ ಈ ಸ್ಕಿನ್ನು ಪ್ರಾಪರಾಗಿ ಹಿಂದೆ ಬರೋದಿಲ್ಲ, ಅಥವಾ ನಾವು ಅದನ್ನು ಹಿಂದೆ ಮಾಡೋಕ್ಕೆ ಹೋದರೆ ನೋವು ಉಂಟಾಗುತ್ತೆ, ಅಥವಾ ಅಲ್ಲಿ ಕಟ್ಸ್ ಆಗಿ ಬಿರುಕು ಉಂಟಾಗುತ್ತೆ, ರಕ್ತ ಬರುತ್ತೆ. ಈ ಫೋರ್ ಸ್ಕಿನ್ ಏನಿರುತ್ತೋ ಗ್ಲ್ಯಾನ್ಸ್ ಪೀನಸ್ ಮೇಲೆ ಇರೋವಂಥ ಫೋರ್ ಸ್ಕಿನ್ನು ನಾವು ಹಿಂದೆ ಎಳೆದಾಗ ಹಿಂದೆ ಬರದೇ ಇರುವಾಗ ಅದನ್ನು ನಾವು ಆ ಕಂಡೀಷನ್ನ ನಾವು ಫಿಮೋಸಿಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಫಿಮೋಸಿಸ್ಗೆ ಕಾರಣಗಳೇನು? ಈ ಫಿಮೋಸಿಸ್ ಕಾರಣಗಳನ್ನು ನಾವು ಎರಡು ಪ್ರಕಾರಗಳಲ್ಲಿ ಡಿವೈಡ್ ಮಾಡ್ಕೊಬೋದು. ಒಂದು ಫಿಸಿಯಾಲಜಿಕಲ್ಲು, ಇನ್ನೊಂದು ಪ್ಯಾಥಾಲಜಿಕಲ್ಲು. ಫಿಸಿಯಾಲಜಿಕಲ್ ಫಿಮೋಸಿಸ್ ಅನ್ನೋದು ಯೂಶಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹುಟ್ಟಿರೋ ಮಕ್ಕಳಿಂದ ಒಂದು 2ರಿಂದ 3 ಅಥವಾ 6 ವಯಸ್ಸಿನವರೆಗೂ ಈ ಮಕ್ಕಳಲ್ಲಿ ನ್ಯಾಚುರಲ್ ಆಗಿ ಫಿಮೋಸಿಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಸ್ಕಿನ್ನು ಯೂಶಲಿ ನಾರ್ಮಲ್ ಆಗಿ ಹಿಂದೆ ಬರೋದಿಲ್ಲ, ರೈಟ್. ಮಕ್ಕಳು ವಯಸ್ಸು ಆಗ್ತಾ ಹೋದಂಗೆ ಈ ಸ್ಕಿನ್ ಫ್ರೀ ಆಗುತ್ತೆ. ಅದಾದಮೇಲೆ ನ್ಯಾಚುರಲ್ ಆಗಿ ಸ್ಕಿನ್ನ ಫ್ರೀಯಾಗಿ ಹಿಂದೆ ಮುಂದೆ ಮಾಡ್ಬೋದು. ಇದು ನ್ಯಾಚುರಲ್ ಆಗಿ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಬಟ್ ಈ ಫಿಮೋಸಿಸ್ಸು ಏನಾದರೂ ಬೇರೆ ಕಾರಣಗಳಿಂದ ಆದಾಗ, ಯೂಶಲಿ ವಯಸ್ಕರಲ್ಲಿ ಬೇರೆ ಕಾರಣಗಳೆಂದರೆ ಈ ಇನ್ಫೆಕ್ಷನ್ಸ್ಗಳಿಂದ ಆಗ್ಬೋದು. ಇನ್ಫೆಕ್ಷನ್ ಯೂಶಲಿ STD ಅಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು, ಅಂದರೆ ಲೈಂಗಿಕ ಸಂಪರ್ಕದಿಂದ ಬರುವಂಥ ಒಂದು ಕಾಯಿಲೆಗಳಿಂದ ಈ ಥರ ನಿಮಗೆ ಫಿಮೋಸಿಸ್ ಆಗ್ಬೋದು, ರೈಟ್. ಅದರಲ್ಲಿ ಕೆಲವೊಂದು ಸ್ಕಿನ್ ಡಿಸೀಸಸ್ ಅಂದರೆ ಒಂದು ಲೈಕನ್ ಪ್ಲಾನಿಸ್ ಆಗಿರ್ಬೋದು, ಲೈಕನ್ ಸ್ಲಿರೋಸಿಸ್ ಆಗಿರ್ಬೋದು, ಅಥವಾ ಸೋರಿಯಾಸಿಸ್ ಆಗಿರ್ಬೋದು, ಅಥವಾ ನಿಮಗೆ ಡರ್ಮಟೈಟಿಸ್ ಆಗಿರ್ಬೋದು. ಈ ಥರದ ಒಂದು ಸ್ಕಿನ್ ಸಮಸ್ಯೆಯಿಂದ ಕೂಡ ಫಿಮೋಸಿಸ್ ಆಗ್ಬೋದು. ಅದಲ್ಲದೆ ಈ ಶೂಷ್ಣಕ್ಕೆ ಏನಾದರೂ ಗಾಯ ಉಂಟಾದಾಗ, ಈ ಫೋರ್ ಸ್ಕಿನ್ಗೆ ಏನಾದರೂ ಗಾಯ ಆದಾಗ ಆವಾಗಲೂ ಈ ಥರ ಒಂದು ಫಿಮೋಸಿಸ್ ಆಗೋ ಸಾಧ್ಯತೆ ಇರುತ್ತೆ. ಅದಲ್ಲದೆ ಏನಾದರೂ ಈ ಶೂಷ್ಣಕ್ಕೆ ಅಥವಾ ಮೇಲೆ ಇರೋನು ಫೋರ್ ಸ್ಕಿನ್ಗೆ ಗಾಯ ಆಗಿಬಿಟ್ಟು ಆ ಗಾಯ ಸರಿಯಾಗಿ ಹೀಲ್ ಆಗದೆ ಸ್ಕಾರ್ ಟಿಶ್ಯೂ ಏನಾದರೂ ಫಾರ್ಮ್ ಆದಾಗ ಆವಾಗಲೂ ಸ್ಕಿನ್ ಏನಾಗುತ್ತೆ, ಹಿಂದೆ ಮುಂದೆ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಆವಾಗಲೂ ಆ ಕಾರಣದಿಂದ ನಿಮಗೆ ಫಿಮೋಸಿಸ್ ಆಗಬಹುದು. ಈ ಫಿಮೋಸಿಸ್ನ ರಿಸ್ಕ್ ಫ್ಯಾಕ್ಟರ್ಗಳೇನು ಅಂದರೆ ಈ ಫಿಮೋಸಿಸ್ಸು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಯೂಶಲಿ ಯಾರು ತಮ್ಮ ಜನನಾಂಗನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದಿಲ್ವೋ, ಅಂದರೆ ಜೆನೆಟಲ್ ಹೈಜೀನ್ನ ಮೇಂಟೈನ್ ಮಾಡೋದಿಲ್ವೋ, ಅವರಲ್ಲಿ ಫಿಮೋಸಿಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಸಕ್ಕರೆ ಕಾಯಿಲೆ ಇರುವಂಥ ಒಂದು ಪೇಷಂಟ್ಸು, ಅಂದರೆ ಡಯಾಬಿಟಿಕ್ ಪೇಷಂಟ್ಸಲ್ಲೂ ಕೂಡ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಲ್ಲದೆ ಯಾರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೋ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೋ ಅವರಲ್ಲಿ ಕೂಡ ಫಿಮೋಸಿಸ್ಸು ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಜೆನೆಟಿಕಲ್ ಪ್ರಿಡಿಸ್ಪೋಷನ್ ಅಂತ ಕರಿತೀವಿ, ಅಂದರೆ ಈ ಫ್ಯಾಮಿಲಿಯಲ್ಲಿ ಕೆಲವೊಬ್ಬರಲ್ಲಿ ಈ ಫಿಮೋಸಿಸ್ ಆಗೋ ಒಂದು ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಅವರಲ್ಲಿ ಕೂಡ ಈ ಫಿಮೋಸಿಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಯಾರು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ನ ಹೊಂದಿರ್ತಾರೋ ಅವರಲ್ಲಿ ಏನಾಗುತ್ತೆ ಅಂದರೆ ಈ STDs ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಏನು ಕರಿತೀವಿ, ಅಂದರೆ ಲೈಂಗಿಕ ಸಂಪರ್ಕದಿಂದ ಆಗುವಂಥ ಒಂದು ಇನ್ಫೆಕ್ಷನ್ಸ್ಗಳೇನಿರುತ್ತೆ ಇವರಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇವರಲ್ಲಿ ಫಿಮೋಸಿಸ್ ಆಗುವಂಥ ಒಂದು ಸಾಧ್ಯತೆ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾದರೆ ಈ ಫಿಮೋಸಿಸ್ನ ಲಕ್ಷಣಗಳೇನು? ಮೊದಲಿಗೆ ನಾನು ಹೇಳ್ದಂಗೆ ನಿಮಗೆ ಈ ಗ್ಲ್ಯಾನ್ಸ್ ಪೀನಸ್ ಮೇಲೆ ಏನು ಸ್ಕಿನ್ ಇರುತ್ತೋ, ಅಂದರೆ ಈ ಶೂಷ್ಣದ ತಲೆಭಾಗದ ಮೇಲೆ ಏನು ಸ್ಕಿನ್ ಇರುತ್ತೋ ಅದಕ್ಕೆ ನಾವು ಫೋರ್ ಸ್ಕಿನ್ ಅಂತ ಏನು ಹೇಳಿ ಕರಿತೀವೋ ಅದನ್ನು ಹಿಂದೆ ಎಳೆಯೋಕ್ಕೆ ಆಗೋದಿಲ್ಲ. ಹಿಂದೆ ರಿಟ್ರ್ಯಾಕ್ಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಅಲ್ಲಿ ಕ್ರ್ಯಾಕ್ಸ್ ಉಂಟಾಗುತ್ತೆ, ಬಿರುಕು ಉಂಟಾಗಬಹುದು, ಅಲ್ಲಿಂದ ಬ್ಲೀಡಿಂಗ್ ಆಗುವಂಥ ಒಂದು ಸಾಧ್ಯತೆಗಳು ಉಂಟಾಗ್ಬೋದು. ಆಮೇಲೆ ಫೋರ್ ಸ್ಕಿನ್ನಲ್ಲಿ ಊತ ಉಂಟಾಗ್ಬೋದು, ನೋವು ಉಂಟಾಗ್ಬೋದು. ಅದಲ್ಲದೆ ಗ್ಲ್ಯಾನ್ಸ್ ಪೀನಸ್ ಮೇಲೆ ಅಂದರೆ ಶೂಷ್ಣದ ತಲೆಭಾಗದಲ್ಲಿ ರೆಡ್ನೆಸ್ ಉಂಟಾಗ್ಬೋದು, ಅಲ್ಲಿ ಇನ್ಫ್ಲಮೇಷನ್ ಆಗ್ಬೋದು, ಅಂದರೆ ನೋವು ಉಂಟಾಗ್ಬೋದು ನಿಮಗೆ. ಅಲ್ಲಿಂದ ಕೂಡ ಕೆಲವೊಂದು ಸಾರಿ ಈ ಕ್ರ್ಯಾಕ್ಸ್ಗಳು ಉಂಟಾಗಿ ಅಲ್ಲಿ ಕೂಡ ನಿಮಗೆ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಕೂಡ ನಿಮಗೆ ತೊಂದರೆ ಉಂಟಾಗುತ್ತೆ, ನೋವು ಉಂಟಾಗುತ್ತೆ. ಅದಲ್ಲದೆ ನಿಮಗೆ ಈ ಎರೆಕ್ಷನ್ ಬಂದಾಗ
ಅಂದರೆ ಶೂಷ್ಣದಲ್ಲಿ ನಿಮ್ರಿಕೆ ಉಂಟಾದಾಗ ಆವಾಗಲೂ ಕೂಡ ನಿಮಗೆ ಶೂಷ್ಣದಲ್ಲಿ ನೋವು ಉಂಟಾಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಲೈಂಗಿಕ ಸಂಪರ್ಕ ಮಾಡಬೇಕಾದ್ರೂ ಕೂಡ ನಿಮಗೆ ಶೂಷ್ಣದಲ್ಲಿ ಅಂದರೆ ನಿಮ್ಮ ಪೀನಸಲ್ಲಿ ನೋವು ಉಂಟಾಗ್ಬೋದು, ಡಿಸ್ಕಂಫರ್ಟು ಉಂಟಾಗ್ಬೋದು. ಸೊ ತುಂಬ ಜನ ಗಂಡ್ಮಕ್ಳು ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈ ಫಿಮೋಸಿಸ್ಗೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ. ಸೊ ಒಂದು ಮುಜುಗರದಿಂದನೋ ಅಥವಾ ಒಂದು ಭಯದಿಂದನೋ ಅಥವಾ ಒಂದು ನೆಗ್ಲಿಜೆನ್ಸಿಯಿಂದನೋ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದಿಲ್ಲ, ಇದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ. ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಕಾಂಪ್ಲಿಕೇಶನ್ಗಳು ಉಂಟಾಗುತ್ತೆ. ಏನಂದರೆ ತೊಂದರೆ ಜಾಸ್ತಿ ಆಗುತ್ತೆ. ಸೊ ಏನೆಲ್ಲ ತೊಂದರೆಗಳಾಗ್ಬೋದು ಅಂದರೆ ಒಂದು ಬೆಲನೈಟಿಸ್ ಆಗ್ಬೋದು. ಅಂದರೆ ಈ ಪೀನಸ್ನ ಹೆಡ್ ಏನಿರುತ್ತೋ, ತಲೆಭಾಗ ಇರುತ್ತೋ, ಆ ಗ್ಲ್ಯಾನ್ಸ್ ಪೆನಿಸ್ ಏನಿರುತ್ತೋ ಅದರಲ್ಲಿ ತುಂಬ ಊತ ಉಂಟಾಗ್ಬೋದು. ಅದನ್ನು ನಾವು ಬೆಲನೈಟಿಸ್ ಅಂತ ಹೇಳಿ ಕರಿತೀವಿ. ಅಥವಾ ಈ ಫೋರ್ ಸ್ಕಿನ್ ಏನಿರುತ್ತೋ, ಈ ಚರ್ಮ ಏನಿರುತ್ತೋ ಈ ಗ್ಲ್ಯಾನ್ಸ್ ಪೆನಿಸ್ ಮೇಲೆ ಅದರಲ್ಲಿ ಊತ ಉಂಟಾಗ್ಬೋದು, ಒಂದು ಬಲೂನ್ ಥರ ಉತ್ಕೊಬೋದು. ಅದಕ್ಕೆ ನಾವು ಪೋಸ್ಟೈಟಿಸ್ ಅಂತ ಹೇಳಿ ಕರಿತೀವಿ. ಅಥವಾ ಈ ಎರಡು ಸಮಸ್ಯೆಗಳು ಒಟ್ಟೊಟ್ಟಿಗೆ ಉಂಟಾಗ್ಬೋದು, ಅದಕ್ಕೆ ನಾವು ಬೆಲ್ನೋಪೋಸ್ಟೈಟಿಸ್ ಅಂತ ಹೇಳಿ ಕೂಡ ಕರಿತೀವಿ. ಅದಲ್ಲದೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಅಂದರೆ ಪದೇ ಪದೇ ಮೂತ್ರ ಮಾರ್ಗದಲ್ಲಿ ಇನ್ಫೆಕ್ಷನ್ ಕೂಡ ಏನಂತಾರೆ ಫಿಮೋಸಿಸಿಂದ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಈ ಲಾಂಗ್ ಸ್ಟ್ಯಾಂಡಿಂಗ್ ಕೇಸಸ್ಸು, ತುಂಬ ತಿಂಗಳಿಂದ ತುಂಬ ವರ್ಷಗಳಿಂದ ಈ ಫಿಮೋಸಿಸ್ ಇದ್ದರೆ ಅವ್ರು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡೇ ಇದ್ದಾಗ ಈ ಪೀನಲ್ ಕ್ಯಾನ್ಸರ್ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಅಂದರೆ ರಿಸ್ಕ್ ಫ್ಯಾಕ್ಟರ್ ಏನಿದೆ ಜಾಸ್ತಿ ಆಗಿಬಿಡುತ್ತೆ, ರೈಟ್. ಸೊ ಪೀನಲ್ ಕ್ಯಾನ್ಸರು ಅಥವಾ ಈ ಶೂಷ್ಣದ ಕ್ಯಾನ್ಸರು ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡದೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಆ್ಯಂಡ್ ಪ್ಯಾರಾಫಿಮೋಸಿಸ್ ಉಂಟಾಗ್ಬೋದು. ಪ್ಯಾರಾಫಿಮೋಸಿಸ್ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಫಿಮೋಸಿಸ್ ಸ್ಕಿನ್ನು ಹಿಂದೆ ಬರದೇ ಇದ್ದಾಗ ಅದನ್ನು ಜೋರು ಹಾಕಿ ಹಿಂದೆ ಎಳೆದ್ಬಿಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಆ ಸ್ಕಿನ್ ಹಿಂದೆ ಹೋಗಿಬಿಟ್ಟು ಊತ ಬಂದುಬಿಡುತ್ತೆ ಅದರಲ್ಲಿ. ಆವಾಗ ಸಿಕ್ಕಾಪಟ್ಟೆ ನೋವು, ಸಂಕಟ ಎಲ್ಲ ಉಂಟಾಗ್ಬೋದು. ಅದಲ್ಲದೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಈ ಶೂಷ್ಣಕ್ಕೆ ಅಂದರೆ ಪೀನಸ್ಗೆ ಬ್ಲಡ್ ಸರ್ಕ್ಯುಲೇಷನ್ನು ಕಮ್ಮಿ ಆಗಿಬಿಡ್ಬೋದು. ಆವಾಗ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಆಗಿಬಿಡುತ್ತೆ. ಆವಾಗ ಸರ್ಜರಿ ಮ್ಯಾಂಡೇಟ್ರಿ ಆಗಿಬಿಡುತ್ತೆ. ಸೊ ಹಾಗಾದರೆ ಈ ಫಿಮೋಸಿಸ್ಗೆ ಪರಿಹಾರ ಏನು? ನಿಮಗೆ ಈ ಥರ ಫಿಮೋಸಿಸ್ನ ಲಕ್ಷಣಗಳು ಕಾಣ್ತಿದ್ರೆ ನೀವು ನಿಮ್ಮ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಯಾಕಂದರೆ ಆವಾಗಲೇ ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿದ್ದೀನಿ. ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿದಾಗ ಅವರು ನಿಮ್ಮನ್ನು ಚೆಕ್ ಮಾಡ್ತಾರೆ, ಎಕ್ಸಾಮಿನ್ ಮಾಡ್ತಾರೆ, ಯಾವ ಕಾರಣದಿಂದ ನಿಮಗೆ ಫಿಮೋಸಿಸ್ ಆಗಿದೆ ಅದನ್ನು ತಿಳ್ಕೊತಾರೆ. ಆಮೇಲೆ ಯಾವ ಗ್ರೇಡಲ್ಲಿದೆ, ಯಾವ ಹಂತದಲ್ಲಿದೆ ಫಿಮೋಸಿಸ್ ಅಂತ ತಿಳ್ಕೊತಾರೆ. ಸೊ ಒಟ್ಟಾರೆ ಫಿಮೋಸಿಸಲ್ಲಿ 5 ಗ್ರೇಡ್ಗಳು ಇರುತ್ತೆ. ಯಾವ ಗ್ರೇಡಲ್ಲಿದೆ ಅದನ್ನು ತಿಳ್ಕೊಂಬಿಟ್ಟು, ಆಮೇಲೆ ಯಾವ ಕಾರಣದಿಂದ ಆಗಿದೆ ಅದನ್ನು ತಿಳ್ಕೊಂಬಿಟ್ಟು, ಆಮೇಲೆ ಬೇರೆ ಏನಾದರೂ ನಿಮಗೆ ಕಾಯಿಲೆ ಇದೆನಾ, ಅಂದರೆ BP ಇದೆನಾ, ಶುಗರ್ ಇದೆನಾ, ಅಥವಾ ಬೇರೆ ಇನ್ನೇನಾದರೂ ಕಾಯಿಲೆ ಇದೆನಾ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ರೆಡಿ ಮಾಡಿಬಿಟ್ಟು ಆ ಪ್ರಕಾರ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದಲ್ಲದೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಏನಾದರೂ ಪರಿಹಾರ ಇದೆನಾ? ಸೊ ಎಸ್, ಹೋಮಿಯೋಪತಿಯಲ್ಲಿ ಕೂಡ ಇದಕ್ಕೆ ಸೂಕ್ತವಾದಂಥ ಒಂದು ಮೆಡಿಸಿನ್ಸ್ಗಳಿದ್ದಾವೆ. ಸೊ ಈ ಹೋಮಿಯೋಪತಿಯಲ್ಲಿ ಇದಕ್ಕೆ ಯಾವುದೇ ರೀತಿಯ ಒಂದು ಸರ್ಜರಿ ಇಲ್ಲದೆ, ಯಾವುದೇ ರೀತಿಯ ಒಂದು ಟೆಕ್ನಿಕಲ್ ಪ್ರೊಸೀಜರ್ ಇಲ್ಲದೇ ಓನ್ಲಿ ಮೆಡಿಸಿನ್ಸ್ ಮುಖಾಂತರ ಒಂದು ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಅಗೇನ್ ನಿಮ್ಮ ಹೋಮಿಯೋಪತಿ ಡಾಕ್ಟ್ರಲ್ಲಿ ನೀವು ಕನ್ಸಲ್ಟ್ ಮಾಡಿದಾಗ ಅವರು ಕೂಡ ನಿಮ್ಮನ್ನು ಚೆಕ್ ಮಾಡ್ತಾರೆ, ಎಕ್ಸಾಮಿನ್ ಮಾಡ್ತಾರೆ, ಯಾವ ಕಾರಣದಿಂದ ಆಗಿದೆ ಫಿಮೋಸಿಸ್ ತಿಳ್ಕೊತಾರೆ, ಆಮೇಲೆ ಯಾವ ಗ್ರೇಡಲ್ಲಿದೆ, ಯಾವ ಹಂತದಲ್ಲಿದೆ ಅಂತ ತಿಳ್ಕೊತಾರೆ. ಅಗೇನ್ ಬೇರೆ ಏನಾದರೂ ನಿಮಗೆ ಕಾಯಿಲೆ ಇದೆನಾ ಅದನ್ನೆಲ್ಲ ತಿಳ್ಕೊತಾರೆ. ಅಂದರೆ ಓವರಾಲ್ ನಿಮ್ಮ ಒಂದು ಹಿಸ್ಟ್ರಿನ ಪ್ರಾಪರಾಗಿ ಕರೆಕ್ಟಾಗಿ ತೊಗೊಂಬಿಟ್ಟು ಪ್ರಾಪರಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮ ಫಿಮೋಸಿಸ್ ಒಂದು ಸಮಸ್ಯೆಗೆ ಏನಿದೆ ಅಂತಂದರೆ ಒಂದು ನಿಮಗೆ ರಿಲೀಫ್ ಸಿಗುತ್ತೆ, ಒಂದು ಪರಿಹಾರ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಕೊಟ್ಟಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ.